ಈ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಯಾರೆಲ್ಲ ಪ್ರಾರ್ಥನೆ ಮಾಡ್ಕೊಂಡಿದ್ರಿ, ಯಾರೆಲ್ಲ ಮನಸ್ಸಿನಲ್ಲಿ ಅನ್ಕೊಂಡಿದ್ರಿ, ಅವರೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ನಾನು ಇಲ್ಲಿಂದನೇ ಅರ್ಪಿಸ್ತಾ ಇದ್ದೀನಿ. ಹಿ ಈಸ್ ಎ ಬಾಯ್, ವಿ ಹ್ಯಾವ್ ಎನ್ಕ್ವೈರ್ಡ್ ಹಿಮ್ ಅಂತ ಹೇಳ್ತಾರೆ. ಸಾಕ್ಷಿಯ ಹೆಸರು ಹುಡುಗ ಅಲ್ಲ ಹುಡುಗಿ ಅಂತಾನೆ ಕಂಡುಹಿಡಿಲಿಕ್ಕಾಗಿಲ್ಲ. ಇನ್ನೇನು ನಿಮ್ಮ ಮಣ್ಣು, ನೀವು ಅಲ್ಲಿಗೆ ಹೋಗಿ ಇನ್ನೇನು ಅವ್ರನ್ನ ಭೇಟಿ ಮಾಡಿದಿರಿ. ಫಂಗಸ್ ಹಿಡಿಯೋವರೆಗೂ 12 ದಿವಸಗಳಿಗೆ ಏನು ಮಣ್ಣು ತಿಂತ ಇದ್ರಾ? ಅಲ್ಲಿ ಗಲಾಟೆ ಆಗ್ತಾ ಇತ್ತು, ಇದಾಗ್ತಾ ಇತ್ತು. ಇನ್ನೊಂದು ಮತ್ತೊಂದು ಕಥೆಗಳನ್ನು ಹೇಳ್ತೀರ. ಕಥೆಗಳನ್ನ ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಸ್ನೇಹಿತರೆ, ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ರಾಜ್ಯಾದ್ಯಂತ ಜನರನ್ನ ನಿದ್ದೆಗೆಡಿಸಿದಂತಹ ಮತ್ತು ಜನರನ್ನ ಕಾಡ್ತಾ ಇರತಕ್ಕಂತಹ ಒಂದು ಪ್ರಕರಣ ಆಗಿತ್ತು. ಯಾಕೆಂತಂದ್ರೆ ಇನ್ನಾದ್ರೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಕ್ಕಂತಹ ಕೊರಗು ಜನರನ್ನ ಕಾಡ್ತಾನೆ ಇತ್ತು. ಆದ್ರೆ ಈ 14 ವರ್ಷದ ವನವಾಸದ ನಂತರ ಈ ಸುಪ್ರೀಂ ಕೋರ್ಟ್ ದಿ ಬಾಸ್ ಏನಿದೆ, ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಸೌಜನ್ಯ ಮರು ತನಿಖೆಗೆ ಆದೇಶವನ್ನ ಮಾಡಿದೆ. ಆದರೆ ತನಿಖೆ ಯಾವ ರೀತಿಯಲ್ಲಿ ಆಗಬೇಕು ಎನ್ನುವಂತಹದ್ದನ್ನ ಸುಪ್ರೀಂ ಕೋರ್ಟ್ ಪೆಂಡಿಂಗ್ ಇಟ್ಟಿದೆ, ತನ್ನಲ್ಲಿಯೇ ಉಳಿಸಿಕೊಂಡಿದೆ ಎನ್ನುವಂತಹದ್ದು. ಸ್ನೇಹಿತರೆ, ನಿಮಗೆ ಆಶ್ಚರ್ಯ ಅನಿಸಬಹುದು. ಇಲ್ಲಿ ಒಂದಷ್ಟು ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ತೇನೆ. ಈಗ ಸೌಜನ್ಯ ವಿಚಾರ ಏನಿದೆ ಅದನ್ನ ಸುಪ್ರೀಂ ಕೋರ್ಟ್ಗೆ ಹೋಗಿ, ಡೆಲ್ಲಿಗೆ ಹೋಗಿ ಗಿರೀಶ್ ಮಟ್ಟಣ್ಣನವರು ವರದಿಯನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಗೆ ಆಗ್ಬೇಕು, ನಿಮ್ಗೆ ಆಗ್ಬೇಕು ಅನ್ನುವಂತಹ ಕಾಲಘಟ್ಟದಲ್ಲಿ ಇರ್ತಕ್ಕಂತಹ ನಮ್ಮಲ್ಲಿ ಇವತ್ತು ಒಂದು ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರಾಗಿನ, ಅಲ್ಲಿ ಆದಂತಹ ಅನ್ಯಾಯಗೋಸ್ಕರವಾಗಿನ ಇವತ್ತು ಹೋರಾಟಕ್ಕೆ ಇಳಿದು ದೆಹಲಿಗೆ ಹೋಗಿ ಪ್ರತಿ ಬಾರಿ ಹಿಯರಿಂಗ್ ಇದ್ದಾಗಲೂ ಕೂಡ, ಈಗ 6ನೇ ಬಾರಿ ಹಿಯರಿಂಗ್ ಆಗಿದೆ. ಪ್ರತಿ ಬಾರಿ ಹಿಯರಿಂಗ್ ಇದ್ದಾಗಲೂ ಕೂಡ ಮಾನ್ಯ ದೆಹಲಿ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ವರದಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಒಂದಿಷ್ಟು ನ್ಯಾಯಾಲಯದ ಪ್ರಮುಖ ಅಂಶಗಳನ್ನ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸ್ನೇಹಿತರೆ, ನಿಮಗೆ ಆಶ್ಚರ್ಯ ಆಗುತ್ತೆ. SP ಅವರು, ರಾಜ್ಯ ಸರ್ಕಾರದ CID ಅವರು ಮತ್ತು CBI ಅವರು ಹೇಳ್ತಾರೆ, ಹಿ ಈಸ್ ಎ ಬಾಯ್, ವಿ ಹ್ಯಾವ್ ಎನ್ಕ್ವೈರ್ಡ್ ಹಿಮ್ ಅಂತ ಹೇಳ್ತಾರೆ. ಸೌಜನ್ಯನ ಫ್ರೆಂಡ್ ಏನಿದ್ದಾನೆ ಅವನನ್ನ ನಾವು ಎನ್ಕ್ವೈರಿ ಮಾಡಿದ್ದೇವೆ. ಹಿ ಈಸ್ ಎ ಬಾಯ್, ವಿ ಹ್ಯಾವ್ ಎನ್ಕ್ವೈರ್ಡ್ ಹಿಮ್ ಅಂತ ಹೇಳ್ತಾರೆ. ಅಶ್ರದ್ ಖಾಲಿದ್ ಎನ್ನುವಂತಹ ಹೆಸರು ಹುಡುಗನೇ ಅಲ್ಲ, ಹುಡುಗಿಯ ಹೆಸರು. ಆಕೆಗೆ ಈಗ 29 ವರ್ಷ ತುಂಬಿದೆ ಎನ್ನುವಂತಹದ್ದು. ನಾವು ಸೌಜನ್ಯನ ಫ್ರೆಂಡ್ ಹುಡುಗ ಏನಿದ್ದಾನೆ, ನಾವು ಎನ್ಕ್ವೈರಿಯನ್ನ ಮಾಡಿದ್ದೇವೆ ಅಂತೇಳಿ ರಾಜ್ಯ ಸರ್ಕಾರದ CID, ಕೇಂದ್ರ ಸರ್ಕಾರದ CBI ಮತ್ತು SP ಅವರು ಹೇಳ್ತಾರೆ. ಆದ್ರೆ ಹುಡುಗನೇ ಅಲ್ಲ, ಅವರು ಯಾರು ವಿಟ್ನೆಸ್ ಇದ್ದಾರೆ, ಸಾಕ್ಷಿ ಇದ್ದಾರೆ, ಸಾಕ್ಷಿಯ ಹೆಸರು ಹುಡುಗ ಅಲ್ಲ ಹುಡುಗಿ ಅಂತಾನೆ ಕಂಡುಹಿಡಿಲಿಕ್ಕಾಗಿಲ್ಲ. ಇನ್ನೇನು ನಿಮ್ಮ ಮಣ್ಣು, ನೀವು ಅಲ್ಲಿಗೆ ಹೋಗಿ ಇನ್ನೇನು ಅವ್ರನ್ನ ಭೇಟಿ ಮಾಡಿದಿರಿ. ಹುಡುಗಿ ಆಗಿದ್ದಾಳೆ, ಎನ್ಕ್ವೈರಿ ಮಾಡಿದ್ರಿ ಅಲ್ವ ಗೊತ್ತಾಗ್ಲಿಕ್ಕೆ. ಸ್ವತಃ CBI ಹೇಳಿದೆ ಸೌಜನ್ಯ ಸತ್ತಂತಹ ಜಾಗದಲ್ಲಿ ನಾವು ಹೋಗಿಯೇ ಇಲ್ಲ, ಆ ಜಾಗಕ್ಕೆ ನಾವು ಕಾಲಿಟ್ಟಿಲ್ಲ ಅಂತ ಹೇಳಿದೆ. ನಿಮಗೆ ಒಪ್ಪಿಗೆ ಕೊಡಕ್ಕಾಗಲ್ಲ ಈ ಮರು ತನಿಖೆಗೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೇಳ್ತಾರೆ, ಒಪ್ಪಿಗೆ ಕೊಡಕ್ಕೆ ನೀವ್ಯಾರು? ನೀವು ಮಾಡಿದಂತಹ ಪ್ರಕರಣದಲ್ಲಿ ಏನೇನು ನೀವು ದಾರಿ ತಪ್ಪಿಸಿದ್ದೀರಿ ಅನ್ನುವಂಥದ್ದು ನಮಗೆ ಗೊತ್ತಿದೆ ಸ್ವತಃ. ಹಾಗಾಗಿ ಒಪ್ಪಿಗೆ ಕೊಡಕ್ಕೆ ನೀವ್ಯಾರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇವತ್ತು ಮಾತನಾಡಿರ್ತಕ್ಕಂಥದ್ದು. ಯಾಕಂದ್ರೆ ನ್ಯಾಯಾಧೀಶರು ಕೂಡ ಓದ್ಕೊಂಡು ಬಂದಿರ್ತಾರೆ. ಹಂಗಾಗಿ ಆ ಪ್ರಕರಣದ ಬಗ್ಗೆ ಅವ್ರಿಗೂ ಕೂಡ ಗೊತ್ತಿದೆ ಏನೇನು ಲೋಪದೋಷಗಳು ಆಗಿದಾವೆ ಅಂತೇಳಿ. ಕೆಲವೊಬ್ರು ಮನೆ ಹೊರಕರು, ಮನೆ ಮುಟ್ಟಾಳ್ರು, ಸೌಜನ್ಯಗೆ ರೇಪೇ ಆಗಿಲ್ಲ, ಆಕೆ ಏನೂ ಆಗಿಲ್ಲ, ಇದೊಂದು ಷಡ್ಯಂತ್ರ ಅಂತಾರಲ್ವಾ, ಅದ್ರ ಬಗ್ಗೆ ಒಂದಿಷ್ಟು ಕಿಂಚಿತ್ತಾದ್ರೂ ಗೊತ್ತೇನ್ರಿ ನಿಮಗೆ? ಕಿಂಚಿತ್ತಾದ್ರೂ ಗೊತ್ತೇನ್ರಿ? ಎಲ್ಲಿ ಕಟ್ ಹಾಕಿದ್ರು, ಏನ್ ಮಾಡಿದ್ರು, ಎಲ್ಲವೂ ಇದಾವಲ್ಲ, ಒಂದಿಷ್ಟಾದ್ರೂ ನೋಡಿದೀರಾ? ಏನು ನೋಡದೇನೆ ಸುಮ್ಮನೆ ಬಾಯಿದೆ ಎಲುಬೆಲು ತಾಳಿಗೆ ಅಂತೇಳಿ ಸುಮ್ಮನೆ ಮಾತಾಡ್ತಿದ್ರಲ್ಲ. 14 ವರ್ಷದ ಕೇಸನ್ನ ಸಾಕ್ಷಿಗಳು ನಾಶ ಆಗಿದಾವೆ ಅಂತೇಳಿ ಇವತ್ತು ಬಿಟ್ಬಿಡ್ಬೋದಾಗಿತ್ತಲ್ಲ, ಮರು ತನಿಖೆನೇ ಮಾಡೋದ್ ಬೇಕಾಗಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಯಾಕೆ ಮಾಡ್ತು ಮರು ತನಿಖೆನ? ಸಾಕ್ಷಿಗಳು ಜೀವಂತ ಇದ್ದಾವೆ. ಅಲ್ಲಿ ಅನುಮಾನಾಸ್ಪದ 5 ಸಾವುಗಳು ಆದ್ರೂ ಕೂಡ ಇನ್ನೂ ಕೆಲವೊಂದಿಷ್ಟು ಸಾಕ್ಷಿಗಳು ಜೀವಂತವಿದ್ದಾವೆ. ಮೊಬೈಲ್ನಲ್ಲಿದ್ದಾವೆ. ತೋರಿಸಿ ಅಂತಂದ್ರಲ್ಲ, ಏನು ಎಲ್ಲಿಗೆ ತೋರಿಸ್ಬೇಕು ಅಲ್ಲಿಗೆ ತೋರಿಸ್ತಾರೆ, ಎಲ್ಲಿಗೆ ಕೊಡಬೇಕು ಅಲ್ಲಿಗೆ ಕೊಡ್ತಾರೆ. ಏನು ಅವರು ಈಗ ಅನುಮಾನಾಸ್ಪದವಾಗಿ 5 ಜನ ಸತ್ತಿದ್ದಾರೆ ಈಗ ಆಲ್ರೆಡಿ. ಇವನು ಹಂಗೆ ಯಾರ್ಯಾರು ಸಾಕ್ಷಿಗಳಂತೇಳಿ ಎಲ್ಲರನ್ನು ಬಿಟ್ಬಿಟ್ಟು ಅವ್ರನ್ನು ಕೂಡ ಸಾಯ್ಬಿಡ್ಬೇಕಾಗಿತ್ತು ಇವತ್ತು.
ಆದರೆ ಗಿರೀಶ್ ಮಠನವರು ಆ ಕೆಲಸ ಮಾಡಲಿಲ್ಲ. ತನಗೆಷ್ಟೇ ಅವಮಾನ ಆಗಲಿ ನಾನು ಸಹಿಸ್ಕೊಳ್ತೇನೆ, ಆದರೆ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತೇಳಿ ಮೊಬೈಲ್ನಲ್ಲಿ ಇದಾವೆ ಅಂತ ಹೇಳಿದ್ರು. ಆದರೆ ಅದನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸಲಿಲ್ಲ. ಯಾಕೆ ಬಹಿರಂಗಪಡಿಸಲಿಲ್ಲ ಅಂತಂದ್ರೆ ಅದಕ್ಕೊಂದು ಪ್ರಮುಖ ಕಾರಣ ಇದೆ. ಈಗ ಸೌಜನ್ಯ ಪ್ರಕರಣದಲ್ಲಿ ಈಗ ಅನುಮಾನಾಸ್ಪದವಾಗಿ 5 ಜನ ಸಾಕ್ಷಿಗಳು ಸತ್ತಿದ್ದಾರೆ. ಹಾಗಾಗಿ ಇದನ್ನ ಯಾವುದೇ ಕಾರಣಕ್ಕೂ ನಾವು ಗೌಪ್ಯವಾಗಿಡಬೇಕು, ಎಲ್ಲಿಗೆ ತಲುಪಿಸಬೇಕು ಅಲ್ಲಿಗೆ ನಾವು ತಲುಪಿಸಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ರು. ಈಗಲಾದ್ರೂ ಅರ್ಥ ಆಯ್ತಾ ಸ್ನೇಹಿತರೆ, ಯಾಕೆ ಗಿರೀಶ್ ಮಠಣ್ಣ ಅವರು ಮೊಬೈಲ್ನಲ್ಲಿ ಇದಾವೆ ಅಂತ ಹೇಳ್ತಾ ಇದ್ರು, ಅದನ್ನ ದಾಖಲೆಗಳ ಸಮೇತ ಕೊಟ್ಟಿದ್ದಾರೆ. ಇವತ್ತು ಅವನ್ನ ಬಹಿರಂಗ ಮಾಡಿದ್ರೆ ಈಸ್ ಎ ಬಾಯ್ ವಿ ಹ್ಯಾವ್ ಎನ್ಕೋರ್ಡ್ ಹಿಮ್ ಅಂತೇಳಿ CBI ರಾಜ್ಯ ಸರ್ಕಾರ ಹೇಳ್ತಾ ಇರಲಿಲ್ಲ. ಅಲ್ಲ ಸಾರಿ, CID ರಾಜ್ಯ ಸರ್ಕಾರ ಮತ್ತು SP ಅವರು CBI ಅವರು ಇವ್ರು ಮೂವರು ಹೇಳ್ತಾ ಇರಲಿಲ್ಲ. ಅವರನ್ನ ಎನ್ಕ್ವೈರಿನೇ ಮಾಡಿಲ್ಲ. ಅದು ಹುಡುಗಿ ಅಸ್ರದ್ ಖಾಲಿದ್ ಎನ್ನುವಂತಹದ್ದು ಹುಡುಗಿ. ಈಸ್ ಎ ಬಾಯ್ ವಿ ಹ್ಯಾವ್ ಎನ್ಕ್ವೈರ್ಡ್ ಹಿಮ್. ನಿಮ್ಮ ಜನ್ಮಕ್ಕಿಷ್ಟು ಮಾಡ್ರಯ್ಯ, ಸರಿಯಾಗಿ ಮಾಡ್ರಯ್ಯ ತನಿಖೆನ. ಎಲ್ಲಿ ಈಗ ಇಂತಹ ಪ್ರಕರಣಗಳಲ್ಲಿ ಕೂಡಗಿನ ತಾವುಗಳು ಎಂಜಲು ನಾಯಿ ನೆಕ್ತೀರ ಅಂತಂದ್ರೆ ನಿಮ್ಗೆ ಇನ್ನೇ ಏನನ್ಬೇಕಾಗುತ್ತೆ? ವಿ ಹ್ಯಾವ್ ಎನ್ಕ್ವೈರ್ಡ್ ಹಿಮ್, ಈಸ್ ಎ ಬಾಯ್. ಮಕ ನೋಡ್ ಕೇಳ್ರಿ, ಹೋಗಿ ಮನೇಲಿ ಹೋಗಿ ಮಕ ನೋಡ್ ಕೇಳ್ರಿ, ಈಸ್ ಎ ಬಾಯ್ ಅಂತೆ, ವಿ ಹ್ಯಾವ್ ಎನ್ಕ್ವೈರ್ಡ್ ಹಿಮ್. ಕಾರ್ತಿಗಳು ತಂದೆಲ್ಲ ಈ ಸೌಜನ್ಯ ಪ್ರಕರಣದಲ್ಲಿ ಯಾವ VIP-ಗಳು ಕೂಡ ಬರಲಿಲ್ಲ, ಯಾವ ಸ್ಯಾಟಲೈಟ್ ಮಾಧ್ಯಮಗಳು ಕೂಡ ಜೊತೆಗಡೆ ನಿಂತ್ಕೊಳ್ಳಿಲ್ಲ. ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೋದಾಗ ಕೂಡ ಯಾರು ಇದನ್ನ ಪ್ರಸ್ತಾಪ ಮಾಡಲಿಲ್ಲ, ಪ್ರಸಾರ ಮಾಡಲಿಲ್ಲ. ಯಾವ VIP-ಗಳು ಬರಲಿಲ್ಲ, 3 ಪಕ್ಷದ ರಾಜಕಾರಣಿಗಳು ಕೂಡ ಬರಲಿಲ್ಲ, ಯಾವ ಮಾಧ್ಯಮಗಳು ಕೂಡ ನಿಲ್ಲಿಲ್ಲ, ಯಾವ ದೊಡ್ಡ ದೊಡ್ಡ ಪ್ರಭಾವಿ ಶಾಲಿಗಳು ಕೂಡ ಈ ಪ್ರಕರಣದಲ್ಲಿ ನಿಂತ್ಕೊಳ್ಳಿಲ್ಲ. ಆದರೆ ನಿಂತಿದ್ದು ಮಾತ್ರ ಕೋಟ್ಯಾಂತರ ಭಕ್ತರೇನಿದ್ದಾರೆ, ಕೋಟ್ಯಾಂತರ ಜನಗಳು ಏನು ಸತ್ಯ ನ್ಯಾಯ ನೀತಿಯಿಂದ ಇರಬೇಕು ಮತ್ತು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಇವತ್ತೇನು ಕೋಟ್ಯಾಂತರ ಜನರು ಏನು ಪ್ರಾರ್ಥನೆ ಮಾಡ್ಕೊಂಡ್ರಲ್ವಾ, ಯೂಟ್ಯೂಬರ್ಸ್ಗಳು ಎಲ್ಲ ಪ್ರಸಾರ ಮಾಡಿದ್ರಲ್ವಾ, ಸೌಜನ್ಯ ಪ್ರಕರಣ ಏನು ಅನ್ನುವಂತಹದ್ದು ಯೂಟ್ಯೂಬ್ ಮಾಧ್ಯಮಗಳು ಪ್ರಸಾರ ಮಾಡಿದ್ವಲ್ವಾ, ಅವರಿಗೆ ನಾವು ಹ್ಯಾಟ್ಸಪ್ ಅನ್ನ ಹೇಳಬೇಕಾಗಿದೆ. ಇವತ್ತು ಆ ಯೂಟ್ಯೂಬ್ ಮಾಧ್ಯಮಗಳಿಗೆ ನಾವು ಹ್ಯಾಟ್ಸಪ್ ಅನ್ನ ಹೇಳಬೇಕಾಗಿದೆ. ತದನಂತರದಲ್ಲಿ ಕೋಟ್ಯಾಂತರ ಜನ ಭಕ್ತರು, ಈ ಕೋಟ್ಯಾಂತರ ಜನರು ಈ ಒಂದು ಪ್ರಕರಣಕ್ಕೆ, ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಗೆ ಏನು ನ್ಯಾಯ ಸಿಗಬೇಕು ಅಂತೇಳಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ರಲ್ವಾ, ಅವರೆಲ್ಲರಿಗೂ ನಾವು ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಎಲ್ಲ ಈ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಯಾರೆಲ್ಲ ಪ್ರಾರ್ಥನೆ ಮಾಡ್ಕೊಂಡಿದ್ರಿ, ಯಾರೆಲ್ಲ ಮನಸ್ಸಿನಲ್ಲಿ ಅನ್ಕೊಂಡಿದ್ರಿ, ಅವರೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ನಾನು ಇಲ್ಲಿಂದನೇ ಅರ್ಪಿಸ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಇಲ್ಲಿಂದ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಿಸ್ತಾ ಇದ್ದೀವಿ. ಸ್ನೇಹಿತರೆ, ಸೌಜನ್ಯ ಅತ್ಯಾಚಾರ ಪ್ರಕರಣ ಅನ್ನುವಂಥದ್ದು ಗಂಭೀರವಾಗಿತ್ತು. ಇದು ಒಂದು ಅಪರೂಪ ಪ್ರಕರಣ ಅಂತಾನೆ ಹೇಳಬಹುದು. ಯಾಕೆಂತಂದ್ರೆ ಅದೇ CBI CID ಎಲ್ಲ ನೋಡಿದ್ರಲ್ಲ, ಎಲ್ಲರೂ ಕೂಡ ಯಾರು ಪೀಡಿತರು ಇರ್ತಾರೆ, ಯಾರು ನೊಂದವರು ಇರ್ತಾರೆ, ಅವರ ಪರವಾಗಿ ವಾದ ಮಾಡ್ತಾರೆ. ಆದ್ರೆ ಇಲ್ಲಿ CID ಆಗಿರ್ಬೋದು, CBI ಆಗಿರ್ಬೋದು, ಮರು ತನಿಖೆ ಬೇಡ ಅಂತೇಳಿ ಪೀಡಿತರ ಪರವಾಗಿ ನಿಂತ್ಕೊಳ್ಳಿಲ್ಲ. ಯಾವ ತನಿಖಾ ಸಂಸ್ಥೆಗಳು ನಿಂತ್ಕೊಳ್ಳಿಲ್ಲ. ಬರೀ VIP-ಗಳು, ಮಾಧ್ಯಮಗಳು ಅಥವಾ ರಾಜಕಾರಣಿಗಳಲ್ಲ, ತನಿಖಾ ಸಂಸ್ಥೆಗಳು ಕೂಡ ಈ ಪ್ರಕರಣಕ್ಕೆ ನಿಂತ್ಕೊಳ್ಳಿಲ್ಲ. ಅಂತಹ ಪ್ರಭಾವಿ ಯಾರಂತಹ ಪ್ರಭಾವಿ? ಎಲ್ಲರಿಗೂ ಗೊತ್ತಿರುತ್ತೆ, ಅದು ಇಡೀ ಜಗತ್ತಿಗೆ ಗೊತ್ತಿದೆ, ದೇಶಕ್ಕೆ ಗೊತ್ತಿದೆ. ಅದರಲ್ಲಿ 2016ರಲ್ಲಿ CBI ಹೇಳುತ್ತೆ ಈ ಪ್ರಕರಣದಲ್ಲಿ ಇನ್ನ 3-4 ಜನರಿದ್ದಾರೆ ಎಂದು. ಅದರಲ್ಲಿ 3 ಜನ ಯಾರು ಅಂತಂದ್ರೆ ಉದಯ್ ಜೈನ್, ಮಲ್ಲಿಕ್ ಜೈನ್ ಮತ್ತು ಧೀರಜ್ ಕೆಲ್ಲಾ ಇದ್ದಾರೆ ಅಂತೇಳಿ ಸ್ವತಃ CBI ಹೇಳುತ್ತೆ ಮತ್ತು ತನಿಖೆಗೆ ಅವಕಾಶ ಕೇಳುತ್ತೆ. ಆದರೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮರು ತನಿಖೆಗೆ ಒಪ್ಪಿಗೆ ಇಲ್ಲ ಅಂತ ಹೇಳುತ್ತೆ. ಹಾಗಾದ್ರೆ ಇದರಲ್ಲಿ ಅಂತಹ ಪ್ರಭಾವಿ ಯಾರಿದ್ದಾರೆ ಅನ್ನುವಂಥದ್ದು ಬೇಕಲ್ವಾ? ಈ ಒಂದು ಪ್ರಕರಣ, ಈ ಸೌಜನ್ಯ ಪ್ರಕರಣದ ಬಗ್ಗೆ ಒಂದಿಷ್ಟು ನಾನು ಹೇಳ್ತೀನಿ. ಯಾಕಂದ್ರೆ ಇದನ್ನ ವರ್ಣನೆ ಅಂತ ತಿಳ್ಕೊಬೇಡಿ, ವರ್ಣನೆ ಮಾಡ್ತಾ ಇಲ್ಲ. ಆದರೆ ಆ ಪ್ರಕರಣದ ಗಂಭೀರತೆ ತಮಗೆ ಅರ್ಥ ಆಗಬೇಕು. ಇಂತಹ ಗಂಭೀರ ಪ್ರಕರಣದಲ್ಲಿ CBI ಮತ್ತು CID ಮತ್ತು ಅಲ್ಲಿನ ಪೊಲೀಸ್ಗಳು ಯಾವ ರೀತಿ ಆಟ ಆಡಿದ್ದಾರೆ ಅನ್ನುವಂಥದ್ದು ತಮಗೆ ಗೊತ್ತಾಗಬೇಕು ಅನ್ನುವಂತಹ ಕಾರಣಕ್ಕೆ ನಾನು ಈ ವಿಚಾರವನ್ನು, ಸೌಜನ್ಯ ಪ್ರಕರಣದ ವಿಚಾರವನ್ನು ಒಂದಿಷ್ಟು ಮಾಹಿತಿಯನ್ನ ಹೇಳ್ತೀನಿ. ತದನಂತರವಾಗಿ ಯಾಕೆ ಈ ಪ್ರಕರಣದ ಬಗ್ಗೆ ನಾವು ಹೆಚ್ಚು ಮಾತನಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ. 2012ರಲ್ಲಿ ಸೌಜನ್ಯ ಏನು ಆಕೆ ಕಿಡ್ನಾಪ್ ಆಗ್ತಾಳೆ, ಕಿಡ್ನಾಪ್ ಆದ ನಂತರ ಆಕೆಯನ್ನ ಗ್ಯಾಂಗ್ ರೇಪ್ ಮಾಡಲಾಗುತ್ತೆ.
ಗ್ಯಾಂಗ್ ರೇಪ್ ಮಾಡಿ ಏನು ಹಲವಾರು ಜನ ಆಕೆಯನ್ನ ಮುಕ್ಕಿ ತಿಂತಾರೆ. ಅದಲ್ಲದೆ ಆಕೆ ಮನೆಗೆ ಹೋಗ್ಬೇಕು ಅಂದ್ರೂ ಯಾರು ಕಳಿಸೋದಿಲ್ಲ. ಅದರಲ್ಲಿ ಆಕೆಯ ದೇಹದ ಭಾಗಕ್ಕೆ ಕಚ್ಚಿ ತಿಂದಿದ್ದಾರೆ, ಆ ಕಚ್ಚಿದ ಗುರುತುಗಳು ಕೂಡ ಇವೆ. ತದನಂತರವಾಗಿ ಆ ಗುಪ್ತಾಂಗಕ್ಕೆ 6 ಇಂಚು ಮಣ್ಣನ್ನ ತುರುಕಿ ಕಲ್ಲಿನಿಂದ ಜಜ್ಜಿದ್ದಾರೆ. ತದನಂತರವಾಗಿ ಆಕೆಯನ್ನ ಕಾಡಿಗೆ ಮಣ್ಣ ಸಂಘಕ್ಕೆ ಹೊತ್ತಾಕೊಂಡು ಹೋಗಿ, ಯಾಕಂತಂದ್ರೆ ಬಟ್ಟೆ ಹೊಲ್ಸಾಗಿಲ್ಲ, ಏನು ಇವರು ಗಿಳಿ ಪೊಳಿ ಕಾಗೆ ಗೀಗೆ ಹೇಳ್ತಾರಲ್ವಾ, ಟ್ಯಾಗ್ ಹಿಡ್ಕೊಂಡು ಎಳ್ಕೊಂಡು ಕಾಡಿನಲ್ಲಿ ಹೋದ ಅಂತಂದು, ಆ ಕಾಡಿನಲ್ಲಿ ಎಳ್ಕೊಂಡು ಹೋದ್ರೆ ಕ್ಲಿಯರ್ ಆಗಿ ಬಟ್ಟೆ ಇರಲ್ಲ, ವೈಟ್ ಬಟ್ಟೆ ಇರಲ್ಲ. ಆ ರೇಪ್ ಮಾಡಿ ಆಕೆಯ ಮರ್ಮಾಂಗಕ್ಕೆ 6 ಇಂಚು ಮಣ್ಣು ತುರುಕಿ ಕಲ್ಲಿನಿಂದ ಜಜ್ಜಿ ದೇಹವನ್ನು ಕಚ್ಚಿ ಆಕೆಯನ್ನ ಮಣ್ಣ ಸಂಖ್ಯಕ್ಕೆ ತಗೊಂಡು ಬಂದು ಬಿಸಾಕಿ ಆಕೆಯ ಕೈಯನ್ನು ಕಟ್ಟಿ ಹಾಕಿ ಅಲ್ಲಿಂದ ಹೋಗ್ತಾರೆ. ಆಕೆಯ ಕಣ್ಣು ಕೂಡ ಆ ಇರುವೆಗಳು ತಿಂದಿದ್ದಾವೆ, ಅಲ್ಲಿಯ ಇರುವೆಗಳು. ಆಕೆ ಅವತ್ತು ಅನ್ಕೊಂಡಿರ್ತಾಳೆ, ಹಲವಾರು ಜನರಿಗೆ ಅವರ ತಾಯಿಯನ್ನು ನೋಡುವಂತಹ ಭಾಗ್ಯ ಸಿಗುತ್ತೆ, ಆದರೆ ಆಕೆಯ ತಾಯಿಯನ್ನ ಮತ್ತು ಅವರ ಅಕ್ಕಂದಿರನ್ನ ತಂಗಿಯರಂದಿರನ್ನ ನೋಡಲಿಕ್ಕೆ ಚಾನ್ಸಸ್ ಸಿಗಲಿಲ್ಲ. ಆಕೆ ಅಂದ್ಕೊಂಡಿರ್ತಾಳೆ, ನಾನು ನಮ್ಮ ತಾಯಿಯನ್ನು ನೋಡಬೇಕು, ನಾನು ಹೋಗಬೇಕು ಅಂತೇಳಿ. ಆದರೆ ಆ ನರಕದಲ್ಲಿ ಯಾತನೆಯಲ್ಲಿ ಆಕೆ ಸಾಯ್ತಾಳೆ. ಅವಾಗ ಒಂದೇ ಒಂದು ಮಾತನ್ನು ಹೇಳ್ತಾಳೆ, ನಮ್ಮ ಮನಸ್ಸಿಗೆ ಅನಿಸಿರುವಂಥದ್ದು, ನಿಮ್ಮನ್ನು ಯಾರನ್ನೂ ಕೂಡ ಬಿಡೋದಿಲ್ಲ, ನಿಮ್ಮ ಕುಟುಂಬವನ್ನು ಕೂಡ ಬಿಡೋದಿಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳಿಯೇ ಆಕೆ ಸತ್ತಿರ್ತಾಳೆ ಅಂತೇಳಿ ನಾವು ಭಾವಿಸ್ತೀವಿ. ಹಾಗಾಗಿ ಇವತ್ತು ಕೂಡ ಆ ಅತ್ಯಾಚಾರಿ ಗ್ಯಾಂಗ್ಗಳು ನರಕ ಯಾತನೆ ಪಡಬೇಕು, ವಿಲ ಒದ್ದಾಡಿ ನರಕದಲ್ಲಿ ಬಿದ್ದು ಒದ್ದಾಡಿ ಸಾಯೋದನ್ನು ನಾವು ಕಣ್ಣಾರೆ ನೋಡಬೇಕಾಗಿದೆ. ಈಗ ಸುಪ್ರೀಂ ಕೋರ್ಟ್ ಮರು ತನಿಖೆಗೆ ಅವಕಾಶ ಮಾಡಿಕೊಟ್ಟಿದೆ ಅಷ್ಟೇ, ಆದರೆ ಆಕೆಗೆ ನ್ಯಾಯ ಸಿಕ್ಕಿಲ್ಲ. ಆ ನ್ಯಾಯ ಸಿಗಬೇಕಂತಂದ್ರೆ ಅವರು ವಿಲ ಒದ್ದಾಡಬೇಕು. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಮರು ತನಿಖೆಗೆ ಅವಕಾಶ ಕೊಟ್ಟಿರೋದ್ರಿಂದ ಒಂದು 4 ಕ್ವಾರ್ಟರ್ ಜಾಸ್ತಿ ಹಾಕೊಂಡಿರ್ತಾರೆ. ಇವತ್ತು ವಿಲ ಒದ್ದಾಡ್ತಾ ಇರ್ತಾರೆ. ಏನು ಇವತ್ತು ಹವಾಮಾನ ಥಂಡಿ ಇದ್ರೂ ಕೂಡ ಬೆವರು ಬರ್ತಾ ಇರುತ್ತೆ, ಭಯ ಜಾಸ್ತಿ ಆಗಿರುತ್ತೆ. ಅಯ್ಯೋ ಅಪ್ಪ, ಒದ್ದಾಡ್ಬೇಕು, ಗೊತ್ತಾಗ್ಬೇಕು. ಅವ್ರು ಒದ್ದಾಡಿ ನರಳಿ ಅವಾಗ ಸತ್ತಾಗ ಮಾತ್ರ ನ್ಯಾಯ ಸಿಗೋದು. ಹಾಗಾಗಿ ಇವತ್ತು ಇಂತಹ ಒಂದು ಸೌಜನ್ಯ ಅನ್ನುವಂತಹ ಹೆಣ್ಣು ಮಕ್ಕಳ ಗಂಭೀರ ಪ್ರಕರಣದಲ್ಲಿ ಕೂಡ ಕೇಂದ್ರದ ತನಿಖಾ ಸಂಸ್ಥೆಗಳು, ಅಲ್ಲಿನ ಪೊಲೀಸರು ಮತ್ತು ರಾಜ್ಯ ಸರ್ಕಾರದ CID ಕೂಡ ಆಟ ಆಡಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ನ್ಯಾಯವನ್ನ ಕೊಡಿಸ್ಲೇ ಇಲ್ಲ. ತನಿಖಾ ಸಂಸ್ಥೆಗಳೂ ಬರಲಿಲ್ಲ, VIP ಗಳೂ ಬರಲಿಲ್ಲ, ರಾಜಕಾರಣಿಗಳೂ ಬರಲಿಲ್ಲ, ಇನ್ನು ಮಾಧ್ಯಮದವರೂ ಬರಲಿಲ್ಲ. ಆದರೆ ಕೋಟ್ಯಾಂತರ ಜನರ ಪ್ರಾರ್ಥನೆ ಇವತ್ತು ಮುಟ್ಟಿರ್ತಕ್ಕಂಥದ್ದು. ಈ ಒಂದು ಕೋಟ್ಯಾಂತರ ಜನರ ಪ್ರಾರ್ಥನೆ ಇವತ್ತು ಸುಪ್ರೀಂ ಕೋರ್ಟ್ ಮಾನ್ಯ ಗೌರವಾನ್ವಿತ ನ್ಯಾಯಾಲಯಕ್ಕೆ ಧ್ವನಿ ಮುಟ್ಟಿದೆ. ಹಾಗಾಗಿ ಅವರಿಗೂ ಒಬ್ಬ ಮಗಳಿರ್ತಾಳೆ, ಹಾಗಾಗಿ ಅವರಿಗೂ ನ್ಯಾಯ ಸಿಗಬೇಕಾಗಿರುತ್ತೆ. ಹಾಗಾಗಿ ಇವತ್ತು ನ್ಯಾಯಾಲಯ ಒಂದು ಮಹತ್ವದ ತೀರ್ಪು ಕೊಟ್ಟಿದೆ. ಮರು ತನಿಖೆ ಮಾಡ್ತೀವಿ ಅಂತೇಳಿ ತೀರ್ಪನ್ನು ಕೊಟ್ಟಿದೆ. ಆದರೆ ಯಾವ ರೀತಿ ತನಿಖೆ ಮಾಡಬೇಕು ಅಂತೇಳಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತಂದರೆ, ಇದರಲ್ಲಿ ಸೌಜನ್ಯ ತಾಯಿ ಕುಸುಮಾವತಿ ಅವರು ಈ CID ಮತ್ತು CBI ಇದರಲ್ಲಿ ಪ್ರಕರಣದಲ್ಲಿ ಲೋಪಗಳನ್ನು ಮಾಡಿರೋದ್ರಿಂದ ಇವರು ಮತ್ತೆ ತನಿಖೆಯನ್ನು ಚೆನ್ನಾಗಿ ಮಾಡ್ತಾರೆ ಅನ್ನುವಂತಹದ್ದು ಅವರಿಗೆ ಸ್ಪಷ್ಟವಾಗಿ ಅವರ ಮೇಲೆ ಒಂದು ಬೆಂಬಲ ಇಲ್ಲ. ಹಾಗಾಗಿ ಸೌಜನ್ಯ ತಾಯಿಯವರು ರಿಟೈರ್ಡ್ ಜಡ್ಜ್ಗಳು, ನಿವೃತ್ತ ನ್ಯಾಯಾಧೀಶರ ತನಿಖೆ ಆಗಲಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಹಾಗಾಗಿ ಇವರು ರಾಜ್ಯ ಸರ್ಕಾರ CID ಏನಿದೆ, ಇವರು ನಾವು SIT ತನಿಖೆಗೆ ನಾವು ಬೆಂಬಲ ಕೊಡ್ತೀವಿ, ನಾವು SIT ತನಿಖೆ ಮಾಡಿದ್ರೆ ನಾವು ಸಾಥ್ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಈಗ ಮಾನ್ಯ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, CBI ನಿಮಗೂ ಬೇಡ ಅಂತ ಹೇಳಿದೆ. ಆದರೆ ಇದನ್ನ ಪೆಂಡಿಂಗ್ ಅಲ್ಲಿ ಇಟ್ಟಿದೆ. ಸುಪ್ರೀಂ ಕೋರ್ಟ್ ಮರು ತನಿಖೆಗೆ ಆದೇಶ ನೀಡಿದೆ, ಆದರೆ ತನಿಖೆಯನ್ನ ಯಾವ ರೀತಿ ಮಾಡಬೇಕು ಅಂತೇಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿಲ್ಲ. ಅದನ್ನ ತನ್ನ ಬಳಿಯೇ ಈಗ ಇಟ್ಟುಕೊಂಡಿದೆ. ಈಗ ಒಪ್ಪಿಗೆಯನ್ನ ಸೂಚಿಸಿದಾಗ ಇನ್ನೊಂದಿಷ್ಟು ಮಹತ್ವ ಪಡೆಯುತ್ತೆ ಎನ್ನುವಂಥದ್ದು. ನೋಡಿ ಸ್ನೇಹಿತರೆ, ಬೇರೆ ರೇಪಂಡ್ ಮಾಡೋ ಪ್ರಕರಣಗಳಲ್ಲಿ 24 hours ಒಳಗಡೆನೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಪೊಲೀಸರು ಚಾಣಾಕ್ಷರಿದ್ದಾರೆ, ಟಕ್ಕನಂಗೆ ಹಿಡಿತಾರೆ 24 hours ಒಳಗಡೆ ವಿತ್ CCTV ವಿಡಿಯೋಗಳಾಗಿನ ಅವರು ಬಿಡುಗಡೆ ಆಗುತ್ತೆ. ಆದರೆ ಈ ಪ್ರಕರಣದಲ್ಲಿ CCTV ವಿಡಿಯೋಗಳು ಕೂಡ
ಬಿಡುಗಡೆ ಆಗಲಿಲ್ಲ. ವಿತ್ CCTVಯನ್ನು ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. ಅಂದಿನ ಎಸ್ ಪಿ ಗೋಯಲ್ ಅವರೇ ಹೇಳಿದ್ದಾರೆ 2 ಕಡೆಗಳಲ್ಲಿ CCTV ಕ್ಯಾಮ್ರಾ ಇತ್ತು ಅಂತೇಳಿ ವಿಡಿಯೋ ಇದೆ ವಿತ್ ಪ್ರೂಫ್. ಆದರೆ ಆ ವಿಡಿಯೋ CCTV ಇದ್ದ ಮೇಲೆ ವಿಡಿಯೋ ಯಾಕೆ ತಗೊಳ್ಳಿಲ್ಲ, ಅದನ್ನ ಯಾಕೆ ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ? ಯಾಕೆ ತೆಗೆದುಕೊಳ್ಳಿಲ್ಲ? CCTV ಇದ್ರೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ. ಏನು ವೆಜಿನಲ್ ಸ್ವಾಬ್ ಏನಿದೆ, ಆ ಅತ್ಯಾಚಾರ ಮಾಡಿದ ನಂತರ ಇದರಲ್ಲಿ ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನು ಕಂಡುಹಿಡಿಯಲಿಕ್ಕೆ ವೆಜಿನಲ್ ಸ್ವಾಬ್ ವೆರಿ ವೆರಿ ಇಂಪಾರ್ಟೆಂಟ್ ಮೆಟೀರಿಯಲ್. ಆ ವೆಜಿನಲ್ ಸ್ವಾಬನ್ನು ಏನು 2 ದಿವಸದ ಒಳಗಡೆನೆ ಅದನ್ನ FSL ರಿಪೋರ್ಟ್ಗೆ ಕಳಿಸ್ಬೇಕಾಗಿತ್ತು. 12 ದಿನಗಳ ಮಟ್ಟಿಗೆ ಸ್ಟೇಷನ್ನಲ್ಲೇ ಇಟ್ಕೊಳ್ತಾರೆ. ಅದು ಫಂಗಸ್ ಬರೋವರೆಗೂ ಇಟ್ಕೊಳ್ತಾರೆ. ತದನಂತರ FSLಗೆ ಕಳಿಸ್ತಾರೆ. ಆಗ ಏನು ಮಾಡ್ತಾರೆ, ಇದೆಲ್ಲ ಫಂಗಸ್ ಹಿಡಿದಿದೆ, ಇದರಲ್ಲಿ ರಿಪೋರ್ಟ್ ಬರಲಿಲ್ಲ ಅಂತ ಹೇಳ್ಕೊಡ್ತಾರೆ. ಫಂಗಸ್ ಹಿಡಿಯೋವರೆಗೂ 12 ದಿವಸಗಳಿಗೆ ಏನು ಮಣ್ಣು ತಿಂತ ಇದ್ರ? ಅಲ್ಲಿ ಗಲಾಟೆ ಆಗ್ತಾ ಇತ್ತು, ಇದಾಗ್ತಾ ಇತ್ತು. ಇನ್ನೊಂದು ಮತ್ತೊಂದು ಕತೆಗಳನ್ನು ಹೇಳ್ತೀರ. ಕತೆಗಳನ್ನು ಯಾರು ಜನ ಬುದ್ಧಿವಂತರಿದ್ದಾರ್ರಿ, ಯೋಚನಾ ಇದೆ, ಯೋಚನಾ ಶಕ್ತಿ ಬೆಳೀತಾ ಇದೆ, ವಿಚಾರವಂತಿಕೆ ಇದೆ. ಕೆಲವೊಂದು ನಿಷ್ಪಕ್ಷಪಾತ ವರದಿ ಮಾಡ್ತಕ್ಕಂಥ ಯೂಟ್ಯೂಬ್ ಮಾಧ್ಯಮಗಳಿಂದ ಹಲವಾರು ಜನ ವಿಚಾರವಂತರಾಗಿದ್ದಾರೆ. ಆ ವಿಚಾರವಂತಿಕೆಯನ್ನು ತಿಳ್ಕೊಂಡಿದ್ದಾರೆ. ಇವತ್ತು ನಿಮ್ಮನ್ನು ಯಾರನ್ನು ನಂಬ್ತಾ ಇಲ್ಲ. 12-13 ದಿವಸಗಳೇ ಅದೇನು ಗಲಾಟೆ ಆಗ್ತಾ ಇತ್ತು ಅಂತೆ, ಹಂಗಾಗಿ ಅದನ್ನ FSL ರಿಪೋರ್ಟ್ಗೆ ತಗೊಂಡು ಹೋಗಕ್ಕೆ ಆಗಲಿಲ್ಲ ಅಂತೆ. ಕತೆಗಳು ಹೇಳ್ತಾರ. ಆ ಗಿಳಿ ಪಳಿ ಕಾಗೆಗಳೆಲ್ಲ ಅತ್ಯಾಚಾರಿ ಗ್ಯಾಂಗ್ ಪರವಾಗಿ ಏನು ವಾದ ಮಾಡ್ತಾ ಇದ್ರಲ್ಲ, ಇವತ್ತೇನಂತೀರ ಇದಕ್ಕೆ? ಸುಪ್ರೀಂ ಕೋರ್ಟ್ ಏನು ಮೂರ್ಖರ ಅಲ್ಲ. ಸುಪ್ರೀಂ ಕೋರ್ಟೇ ತೀರ್ಪು ಕೊಟ್ಟಿದೆ ಇವತ್ತು, ಮರು ತನಿಖೆಗೆ ಆದೇಶ ಅಂತೇಳಿ. ನೀನು ಹೇಳ್ತಿದ್ನಲ್ಲ ಅವನು ಗಿಳಿ ಸಂತೋಷ ರವೆ ಅಪರಾಧಿ ಅಂತ ಹೇಳಿ, ಬಿಲ ಸೇರ್ಕೊ ಹೋಗಿ. ಗಿಳಿಯಾರ್ ಬಿಲ ಸೇರ್ಕೊಳ್ಳೋದು ಉತ್ತಮ. ಇಲ್ಲ ಅಂತಂದ್ರೆ ಜನ ಇನ್ನ ರೊಚ್ಚಿಗಿದಾಳ್ತಾರೆ. ಸಾವಿರಾರಲ್ಲ, ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಜನ ಇವತ್ತು ಪ್ರಾರ್ಥನೆ ಮಾಡಿದ್ದಾರೆ ಸೌಜನ್ಯಳಿಗೆ ನ್ಯಾಯ ಸಿಗಲಿ ಅಂತೇಳಿ. ಯಾಕಂದ್ರೆ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳು, ಅಲ್ಲಿ ಏನು ಕಾನೂನು ಪ್ರಕಾರ ಕಾನೂನುಬದ್ಧವಾಗಿ ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು, ಕಾನೂನುಬದ್ಧವಾಗಿ ಇವತ್ತು 14 ವರ್ಷಗಳ ಕಾಲ ಇವತ್ತು 100 ಕೋಟಿಗಳನ್ನು ಮಾನನಷ್ಟ ಮೊಕದ್ದಮೆ ಕೇಸುಗಳನ್ನು ಹಾರಿಸ್ಕೊಂಡು ಇವತ್ತು ಆಪಾದನೆಗಳನ್ನು ಹೊತ್ತುಕೊಂಡು ಹೆಂಡತಿ ಮಕ್ಕಳ ತೇಜೋವಧೆಯನ್ನು ಮಾಡಿಕೊಂಡು ಇವತ್ತು ಮಹೇಶ್ ಶೆಟ್ರು ಇವತ್ತು ಗಡಿಪಾರುಗಳನ್ನು ಮಾಡಿಸಿಕೊಂಡು ಯಾಕೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ? ನನಗೆ ಯಾಕೆ ಬೇಕು, ನಿನ್ಗೆ ಯಾಕೆ ಬೇಕು ಅನ್ನುವಂಥ ಕಾಲದಲ್ಲಿ ಗಿರೀಶ್ ಮಠಣ್ಣ ಅವರು ಡೆಲ್ಲಿಗೆ ಹೋಗಿ ಸೌಜನ್ಯ ತನಿಖೆ ಏನಾಯಿತು ಅಂತೇಳಿ ವರದಿ ಮಾಡ್ತಾರೆ. ಈ ಕಡೆ ಮಹೇಶ್ ಶೆಟ್ರು ಸುಮಾರು 30-35 ಕೇಸ್ಗಳನ್ನು ಸೌಜನ್ಯ ಕೇಸ್ನಲ್ಲಿ ಹಾಕ್ಸ್ಕೊಳ್ತಾರೆ, ಗಡಿಪಾರ ಆಗ್ತಾರೆ. ಮನೆಗೆ ಹೋಗಕ್ಕೆ ಸರಿಯಾಗಿ ಆಗಲ್ಲ. ಹೆಂಡತಿ ಮಕ್ಕಳ ತೇಜೋವಧೆ, ಅವಮಾನಗಳು, ಹೆದರಿಸುವ ಬೆದರಿಸುವ ತಂತ್ರಗಳು, ಅದಲ್ಲದೆ 100 ಕೋಟಿ ಮಾನನಷ್ಟ ಮೊಕದ್ದಮೆ ಕೇಸುಗಳು, ಕ್ರಿಮಿನಲ್ ಕೇಸುಗಳು, ಕೋರ್ಟು ಕಚೇರಿ, ತನ್ನ ಜೀವನವನ್ನೇ ಮುಡಿಪಿಟ್ಟ ರಣಧೀರ ಅಂತ ಅದಕ್ಕೆ ಹೇಳೋದು. ಸೌಜನ್ಯಳಿಗೋಸ್ಕರ ತನ್ನ ಪ್ರಾಣವನ್ನೇ ಮುಡಿಪಿಟ್ಟ ರಣಧೀರ ಅಂತಂದ್ರೆ ಅದು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಮಾತ್ರ. ಹಾಗಾಗಿ ಸ್ನೇಹಿತರೆ, ನಾನು ಇಷ್ಟೊಂದನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಈ ಪ್ರಕರಣದ ನಾವು ಜಾಸ್ತಿ ಒಲವು ಕೊಡ್ತಾ ಇದ್ದೀವಿ ಅಂತಂದರೆ, ಯಾರೂ ಬರದೇ ಇದ್ದಂತಹ ಸಂದರ್ಭದಲ್ಲಿ ನಾವಾದರೂ ಮಣಿಬೇಕಾಗುತ್ತೆ. ನಮ್ಮ ಕರ್ತವ್ಯವನ್ನು ನಾವು ಪ್ರತಿಪಾದಿಸಬೇಕಾಗುತ್ತೆ. ಹಾಗಾಗಿ ಇವತ್ತು ಕೋಟ್ಯಾಂತರ ಜನರು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಎಲ್ರಿಗೂ ನಮಸ್ಕಾರ ಹೇಳ್ತಾ, ಸ್ನೇಹಿತರೆ, ಈ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ. ಮತ್ತು ಇಂತಹ ವಿಶ್ಲೇಷಣಾತ್ಮಕ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.